ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ NGF ಲೇಔಟ್ನಲ್ಲಿ ಈಗಾಗಲೇ 10ರಿಂದ 15ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಕೂಡ ಧರೆಗೆ ಉಳಿರುವಂಥದ್ದು. ಸದ್ಯ ನಾನೀಗ ಆರ್ ಆರ್ ನಗರ ನೃಪತುಂಗ ರಸ್ತೆಯಲ್ಲಿದ್ದೀನಿ. ಈಗಾಗಲೇ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಮರಗಳು ಈಗಾಗಲೇ ನೆಲಕ್ಕೆ ಉಳಿರುವಂಥದ್ದು. ಅಂದರೆ ಬುಧವಾರ ಮತ್ತು ನಿನ್ನೆ ರಾತ್ರಿ ಧಾರಾಕಾರವಾದಂಥ ಮಳೆ ಸುರಿದಿತ್ತು. ಈ ಮಳೆ ಸುರಿಯುವಂಥ ಸಂದರ್ಭದಲ್ಲಿ ಸಾಕಷ್ಟು ಗಾಳಿ ಕೂಡ ಇತ್ತು. ಆ ಗಾಳಿ ರಭಸವಾಗಿತ್ತು. ಆ ರಭಸವಾದಂಥ ಗಾಳಿಗೆ ಈಗಾಗಲೇ ಕೂಡ ಸಾಕಷ್ಟು ಮರಗಳು ನೆಲಕ್ಕೆ ಉಳಿರುವಂಥದ್ದು ಒಂದು. ಎರಡನೇದಾಗಿ ಈಗಾಗಲೇ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಬೃಹತ್ತಾದಂಥ ಮರಗಳೇ ಈಗಾಗಲೇ ಕೂಡ ನೆಲಕ್ಕೆ ಬಿದ್ದರು ಅಂತ. ಯಾಕೆಂತ ಹೇಳಿದ್ರೆ ವಿಪರೀತವಾದಂಥ ಗಾಳಿ ಮಳೆ ಇತ್ತು ಅನ್ನೋಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲೊಂದು ಕಾರ್ ಕೂಡ ಇದೆ. ಆ ಕಾರ್ನ ಗ್ಲಾಸ್ ಕೂಡ ಈಗಾಗಲೇ ಜಖಮ್ ಹಾಕಿರುವಂಥದ್ದು. ಸುತ್ತಮುತ್ತ ಈ ಒಂದು ಏರಿಯಾ ಏನಿದೆ, ಈ ಏರಿಯಾದಲ್ಲಿದ್ದಂಥ 10ರಿಂದ 15ಕ್ಕೂ ಹೆಚ್ಚು ಮರಗಳು ಈಗಾಗಲೇ ಕೂಡ ಧರೆಗೆ ಉಳಿರುವಂಥದ್ದು. ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಬೆಸ್ಕಾಂನವರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ ಅನ್ನೋಂಥ ಮಾತುಗಳನ್ನು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂಥದ್ದು. ಅಂದರೆ ಈ ಒಂದು ಏರಿಯಾದ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದಿಂದಲೂ ಕೂಡ ಈ ಮರ ರಸ್ತೆಯಲ್ಲೇ ಬಿದ್ದಿರುವಂಥದ್ದು, ಓಡಾಡ್ಲಿಕ್ಕೆ ಕೂಡ ಆಗ್ತಿಲ್ಲ, ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತೇಳಿ ನಿವಾಸಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಯಾವತ್ತು ಬಿದ್ದಂಥದ್ದು ಇದು ಮರ ಅಂತ? ಇದು 2 3 ದಿವಸ ಆಗಿದೆ ಸರ್. ಇದು ಬಿದ್ದು ಸುಮಾರು ಮರಗಳು ಬಿದ್ದಿದೆ. ಆಮೇಲೆ ಇದು NGF ಲೇಔಟು, ನಾಗರಬಾವಿ NGF ಲೇಔಟು. ಆಮೇಲೆ ಕಾರ್ಗಳೆಲ್ಲ ಜಖಮ್ ಆಗುತ್ತೆ. ಗಾಳಿ ತುಂಬ ವಿಪರೀತ ಗಾಳಿಯಿಂದ ಬಿದ್ದಿದೆ. ಕರೆಂಟ್ ಏನು ತೊಂದರೆ ಆಗಿಲ್ಲ. ಬಟ್ BBMP ಅವರು ಯಾರು ಇನ್ನೂ ಬಂದು ಕಟ್ ಮಾಡಿ. ಸರ್, ಒಟ್ಟು ಈ ಏರಿಯಾ ಸುತ್ತಮುತ್ತ ಎಷ್ಟು ಮರಗಳು ಬಿದ್ದಿರುವಂಥದ್ದು ಸರ್? ಒಂದು 10ರಿಂದ 15 ಮರ ಬಿದ್ದಿವೆ ಸರ್. ಸುಮಾರಾಗಿ ಅಂದರೆ 10ರಿಂದ 15 ಮರ ಬಿದ್ದಿವೆ. ಮುಂಚೆನೂ ಬಿತ್ತು, ಸ್ವಲ್ಪ ಕೊಂಬೆಗಳು ಬೀಳ್ತು. ಈಗ ದೊಡ್ಡ ಗಾತ್ರದ್ದು ಮರ ಬಿದ್ದಿದೆ ಸರ್. ಸರ್, ತಾವು ಕೂಡ ಹೇಳ್ತಿದ್ರಿ 2-3 ದಿನ ಆಯಿತು ಅಂತ ಬಿದ್ದು. ಇಲ್ಲಿವರೆಗೂ ಕೂಡ ಯಾಕೆ ತೆರವು ಮಾಡ್ಲಿಕ್ಕೆ ಮುಂದಾಗಿಲ್ಲ? ಇನ್ನೂ ಬಂದಿಲ್ಲ ಅವರು. ಯಾಕೆ ಏನಕ್ಕೆ ಕಂಪ್ಲೇಂಟ್ ಎಲ್ಲ ರೈಸ್ ಆಗಿದೆ, ಬಟ್ ಇನ್ನೂ ಬಂದಿಲ್ಲ ಸರ್, ಯಾರು ಬಂದಿಲ್ಲ. ಓಡಾಡ್ಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಿದೆ ನಿವಾಸಿಗಳಿಗೆ ಅಂತ. ತುಂಬಾ ಕಷ್ಟ ಇದೆ. 2 ವೀಲರ್ ಹೋಗ್ಬೋದು, 4 ವೀಲರ್ ಹೋಗಕ್ ಆಯ್ತಾ ಇಲ್ಲ. ಸುತ್ಕೊಂಡು ಹೋಯ್ತಾ ಇದಾರೆ. ಬೇರೆ ಮುಂಭಾಗದ ರಸ್ತೆಯಲ್ಲಿ ಎಂಟ್ರೆನ್ಸ್ ಅಲ್ಲೇ ದೊಡ್ಡದಾದಂತಹ ಮರ ಕೂಡ ಬಿದ್ದಿರುವಂತದ್ದು. 2 ವೀಲರ್ ಕೂಡ ಹೌದು, 2 ವೀಲರ್ ಆ ಕಡೆಯಿಂದ ಬರಕ್ಕೆ ಆಯ್ತಾ ಇಲ್ಲ. ದೊಡ್ಡ ಗಾತ್ರದಿಂದ ಅದು ಈ ಕಡೆಯಿಂದ ಆ ಕಡೆ ಫುಲ್ ಒಂದೇ ಮರ ಬಿದ್ದಿರೋದ್ರಿಂದ 2 ವೀಲರ್ ಬರಕ್ಕೆ. ಯಾವ್ಯಾವ ಏರಿಯಾ ಸರ್? ಈ ಏರಿಯಾದ ಸುತ್ತಮುತ್ತ ಯಾವ್ಯಾವ ಸ್ಥಳದಲ್ಲಿ ಮರಗಳು ಬಿದ್ದಿದೆ ಅಂತ? ಸರ್, ಇದು ಬಂದ್ಬಿಟ್ಟು NGF ಲೇಔಟು, ಮುಂದೆಗಡೆ ಬಂದ್ಬಿಟ್ಟು ಗುರುಕೃಪಾ ಲೇಔಟು. ಈ ತರ ಒಂದು 2-3 ಲೇಔಟ್ ಮೇಲೆ ಬಿದ್ದಿದೆ ಸರ್. ಮುಂದೆಗಡೆ ಅಲ್ಲಿ ಒಂದು ಬಾಸ್ಕೆಟ್ಬಾಲ್ ಇದೆ, ಅಲ್ಲೂ ಬಿದ್ದಿದೆ ಸರ್. ಸರ್, ಪ್ರತಿ ಬಾರಿ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಸುರಿದಂಥ ಸಂದರ್ಭದಲ್ಲಿ BBMP ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, ಈ ಥರದೆಲ್ಲವೂ ಕೂಡ ಅಲರ್ಟ್ ಆಗಿರಬೇಕು, ಸ್ಥಳಕ್ಕೆ ಧಾವಿಸಬೇಕು, ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥ ಮಾತುಗಳನ್ನು ಆಡ್ತಾರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು. ಆದರೆ 2-3 ದಿನಗಳಾದರೂ ಕೂಡ ಈ ಮರಗಳನ್ನು ತೆರವು ಮಾಡದೇ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್, ಅದು ಸರ್ಕಾರದವರು ಬರೀ ಮೀಡಿಯಾ ಮುಂದೆ ನ್ಯೂಸ್ ಕೊಡೋಕ್ಕೆ ಅವರು ಅದು ಪ್ರೆಸೆಂಟ್ ಬಂದ್ ಮಾಡೋದು ಕೆಲಸ ಡಿಲೇನೆ. ಅದು 2-3 ದಿವಸ ಆಗ್ಬೋದು, 5 ದಿವಸ ಆಗ್ಬೋದು ಏನೋ. ಬಟ್ BBMP ಅವ್ರು ಕಸ ಮಂತ್ರ ಗುರ್ಸ್ಕೊಂಡು ಹೋಯ್ತವ್ರೆ. ಬಟ್ ಅವ್ರಿಗೆ ಗೊತ್ತಿರುತ್ತಲ್ಲ ಮರ ಬಿದ್ದಿದೆ ಅಲ್ಲಿ ಅಂತ. ಬಟ್ ಯಾಕೆ ಬಂದಿಲ್ಲ ಅಂತ ಇನ್ನೂ ಗೊತ್ತಿಲ್ಲ. ಕಂಪ್ಲೇಂಟ್ ಎಲ್ಲ ರೈಸ್ ಆಗಿದೆ. ಅಂದರೆ ಇವಿಷ್ಟು ಕೂಡ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಕಳೆದ 2-3 ದಿನಗಳ ಹಿಂದೆ ಈ ಒಂದು ಮರಗಳು ಧರೆಗೆ ಉಳಿದ್ವು. ಅಂದರೆ ಸುಮಾರು ಈ ಏರಿಯಾದ ಅಕ್ಕಪಕ್ಕದಲ್ಲಿರುವಂಥ 10ರಿಂದ 15ಕ್ಕೂ ಹೆಚ್ಚು ಮರಗಳು ಧರೆಗೆ ಉಳಿದೆ. ಆದರೆ ಇನ್ನೂ ಕೂಡ ಇವುಗಳನ್ನು ತೆರವು ಮಾಡಲಿಕ್ಕೆ ಮುಂದಾಗಿಲ್ಲ ಅನ್ನೋಂಥ ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.